ಮತ್ತಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಇವತ್ತು 8ನೇ ದಿನ ಅಂತ ಅನ್ಕೋತೀನಿ. ಯಾವ ರೀತಿನಲ್ಲಿ ಸಾಗಿದೆ ರೈತರ ಧರಣಿ? ಇದು ಒಂದ್ ರೀತಿ ಬೇಲಿಯೇ ಎದ್ದು ಹೊಲ ಮೇಯ್ದ ಕತೆ. ರಾಜಕಾರಣಿಗಳದ್ದೇ ಸಕ್ಕರೆ ಕಾರ್ಖಾನೆಗಳು, ಇವರೇ ಸರ್ಕಾರದಲ್ಲಿ ಇರೋದು. ಸರ್ಕಾರ ಇನ್ನಾದ್ರೂ ಸ್ಪಂದಿಸುತ್ತೆ ಇದಕ್ಕೆ ಅಂತ ಅನ್ಸುತ್ತಾ? ಸಚಿವರುಗಳ ಹತ್ರ ಮಾತಾಡಕ್ ಹೇಳಿದೀನಿ ಅಂತ ಸಿಎಂ ಹೇಳಿದ್ರು, ಆದ್ರೆ ಸಚಿವರುಗಳು ಬಂದ್ರೆ ಸಮಸ್ಯೆ ಪರಿಹಾರ ಆಗತ್ತೆ ಅಂತ ಅನ್ಸುತ್ತಾ? ಏನಿದೆ ಪರಿಸ್ಥಿತಿ ಮೈಲಾರಿ? ಖಂಡಿತ ಲಕ್ಷ್ಮಿ, ಕಳೆದ 6 ದಿನಗಳಿಂದ ಪ್ರತಿಭಟನೆ ಮಾಡಲಾಗ್ತಿದೆ. ಇವತ್ತು 7ನೇ ದಿನಕ್ಕೆ ಕಬ್ಬು ಬೆಳೆಗಾರರ ಹೋರಾಟ ಕೂಡ ಈಗ ಬಂದು ನಿಂತಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ನಮಗೆ 3,500 ರೂಪಾಯಿಯನ್ನು ಕೊಡಲೇಬೇಕು ಅನ್ನೋ ಪಟ್ಟನ್ನು ಕೂಡ ರೈತರು ಹಿಡಿದಿರುವಂಥದ್ದು. ಕಡೆ ಪಕ್ಷ 3,400 ಸರ್ಕಾರ ಕೊಟ್ಟರೆ ನಾವು ಪ್ರತಿಭಟನೆಯನ್ನು ಕೈ ಬಿಡ್ತೀವಿ ಅನ್ನೋ ಒಂದು ಮಾತು ಕೂಡ ಇರುವಂಥದ್ದು. ಹಾಗಾಗಿ ಇವತ್ತು ಸರ್ಕಾರದಿಂದ ಸಚಿವರು ಬರ್ತಾರೆ. ಅದು ಸಚಿವರು ಬಂದಂಥ ಸಂದರ್ಭದಲ್ಲಿ ಅವರು ಸಿಹಿ ಸುದ್ದಿಯನ್ನು ತರಬೇಕು ಅಂದರೆ ಮಾತ್ರ ಪ್ರತಿಭಟನೆ ನಿಲ್ಲುವ ಸಾಧ್ಯತೆ ಇರುವಂಥದ್ದು ಗಮನಿಸಬಹುದು. ಸದ್ಯ ನಾನೀಗ ಮುಡಲಗಿ ತಾಲೂಕಿನ ಗುರ್ಲಾಪುರ ಅಂದ್ರೆ ರೈತರು ಏನು ಹೋರಾಟವನ್ನು ಮಾಡ್ತಿದ್ದಾರೆ ಕಳೆದ 4-5 ದಿನಗಳಿಂದ ಆ ಒಂದು ಸ್ಥಳದಲ್ಲಿ ಕೂಡ ಈಗ ಪ್ರತ್ಯಕ್ಷ ವರದಿ ಕೊಡುವ ಕೆಲಸವನ್ನು ಕೂಡ ಮಾಡ್ತೀನಿ. ಗಮನಿಸಬಹುದು, ಈಗಾಗಲೇ ಈ ಒಂದು ಅಹೋರಾತ್ರಿ ಧರಣಿ ಕೂಡ ಈ ಒಂದು ಸ್ಥಳದಲ್ಲಿ ಆಗಿತ್ತು. ಜೊತೆಗೆ ಇದಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಕೂಡ ಅವರು ಅಹೋರಾತ್ರಿ ಧರಣಿಗೆ ಸಾಥ್ ಕೊಟ್ಟಿದ್ರು. ರೈತರ ಜೊತೆಗೆ ಮಲಗಿ ಇಲ್ಲಿ ತಮ್ಮ ಬರ್ತ್ಡೇ ಇದ್ರು ಕೂಡ ರೈತರೊಂದಿಗೆ ಇದ್ದು ಅವರಿಗೆ ರೈತರಿಗೆ ಬೆನ್ನಿಗೆ ನಿಲ್ಲುವ ಕೆಲಸವನ್ನ ಕೂಡ ಮಾಡ್ತಿದ್ರು. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಬಹುತೇಕ ಶಾಸಕರು ಮಂತ್ರಿಗಳ ಕಾರ್ಖಾನೆಗಳು ಇದ್ದಾವೆ, ಆದ್ರೆ ಅವರು ಇಲ್ಲಿ ಬಂದು ರೈತರ ಸಮಸ್ಯೆ ಆಲಿಸುವ ಕೆಲಸವನ್ನ ಕೂಡ ಮಾಡ್ತಿಲ್ಲ. ಹಾಗಾಗಿ ದಿನದಿಂದ ದಿನಕ್ಕೆ ಈ ಕಬ್ಬು ಬೆಳೆಗಾರ ಹೋರಾಟ ತೀವ್ರ ವಿಕೋಪಕ್ಕೆ ಹೋಗ್ತಾ ಇದೆ. ಇದು ರಾಜ್ಯ ವ್ಯಾಪ್ತಿ ಹೋಗಬಾರ್ದು, ಇಲ್ಲಿಗೆ ನಿಲ್ಬೇಕಾದ್ರೆ ಇಲ್ಲಿ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ರೈತರಿಗೆ ಸೂಕ್ತ ಪರಿಹಾರಕ್ಕೆ ಮುಂದಾಗಬೇಕು. ಈಗ ನಮ್ಮ ಜೊತೆಗೆ ರೈತ ಹೋರಾಟಗಾರ ಆಗಿರುವಂತ ಚುನ್ನಪ್ಪ ಪೂಜಾರಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ಸೋಣ. ಇವತ್ತು ಏನೇನು ಯಾವ ರೀತಿ ಇರುತ್ತೆ ಹೋರಾಟ, ಮತ್ತು ಮಂತ್ರಿಗಳು ಬರ್ತಿದ್ದಾರೆ, ಏನು ನಿಮ್ಮ ನಿರೀಕ್ಷೆ ಏನಿದೆ? ಇವತ್ತು 7 ದಿನದ ಅಹೋರಾತ್ರಿ ರಾಜ್ಯ ಹೆದ್ದಾರಿ ತರಿವಿ ಲಕ್ಷಾಂತರ ಸಂಖ್ಯೆಯಲ್ಲಿ ಕೂಡ ದಿನನಿತ್ಯ ರೈತರು ಬಂದರೂ ಕೂಡ ಇವತ್ತು ಸರ್ಕಾರ ಎಚ್ಚೊತ್ತು ನಮ್ಮ HK ಪಾಟೀಲ್ ಕಾನೂನು ಸಚಿವರು ಬರತ್ತಾರೋ ಭಾಳ ಸಂತೋಷ ಇದೆ. ಯಾಕಪ್ಪ ಅಂದ್ರೆ ಬರಬೇಕು, ಅವ್ರ ಜವಾಬ್ದಾರಿ ಐತಿ. ಆದರೂ ಇವತ್ತು ಅವ್ರು ಬರೋದ್ನಾಗ ಕಾರ್ಖಾನೆ ಮಾಲೀಕರು ನಮ್ಮದು 3,500 ರೂಪಾಯಿ ಬೇಡಿಕೆ ಇತ್ತು. ನಾವು 400ಕ್ಕೆ ಬಂದರು, ಅವ್ರು 3,200ಕ್ಕೆ ಬಂದಾರೆ. ಇನ್ನು 200 ರೂಪಾಯಿ ಸಂಬಂಧ ನಮಗೆ ಅವ್ರಿಗೆ ಜಗಳ ಐತೆ, ಅದನ್ನು ಬಗೆಹರಿಸಲಿಲ್ಲ. ಆದರೂ ಬರೋದ್ನಾಗ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಮನವರಿಕೆ ಮಾಡಿ ಹೋದ ಸಲನೂ ಕೂಡ ಕಬ್ಬು ಬೆಳೆಗಾರರಿಗೆ ಪರಿಹಾರನ ಕೊಡ್ರಿ ಮಂತ್ರಿಯವರ ಒತ್ತಾಯ ಮಾಡಿದ್ವು. ಇಲ್ಲಪ್ಪ ನನಗೆ ಗ್ಯಾರಂಟಿ ಕೊಟ್ಟ ನನ್ನ ಬದುಕಲ್ಲ, ತೊಂದರೆ ಆಗೈತಿ, ದಯವಿಟ್ಟು ನಾವು ಮುಂದಿನ ಸಲ ಮಾಡ್ತು ಅಂತೇಳಿ ನೀವು ಸರ್ಕಾರ ಪರಿಹಾರ ಕೊಟ್ಟಿಲ್ಲ. 1 ಟನ್ ಕಬ್ಬಿಗೆ 5,000 ರೂಪಾಯಿ ಅಬಕಾರಿ ಸ್ಪ್ರೀಟ ಹಲವಾರು ರೀತಿಯಿಂದ ನೀವು ಕಬ್ಬು ಹೋಗ್ತೈತೆ. ಅದಕ್ಕೆ ನಿಮ್ದು ಏನೂ ಕೂಡ ದುಡಿಕೆಲ್ಲ ನಮ್ಮದೈತೆ. ನಾವು ಅದಕ್ಕೆ ಭೂಮಿಗೆ ಬಂಡವಾಳ ಹಾಕಿ ನಮ್ಮ ಮನೆ ಮಂದೆಲ್ಲ ದುಡಿದು ಅದನ್ನ 12 ತಿಂಗಳು ಜಪಾನ್ ಮಾಡಿದ್ವು. ಅದಕ್ಕಾಗಿ ಅದ್ರೊಳಗೆ 1,000 ರೂಪಾಯಿ ನಮ್ಮ HK ಪಾಟೀಲ್ ಸಾಹೇಬ್ರ ಕಿಶೆದಾಗ ಹಾಕಿ ನಮಗೆ ಕೊಟ್ಟು ಘೋಷಣೆ ಮಾಡ್ರಿ ಅನ್ನೋ ಅಂಥದನ್ನು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರಕ್ಕೂ ಕೂಡ ಅದ್ರವ್ರಿಗೂ ಟ್ಯಾಕ್ಸ್ ಹೋಗ್ತೈತಿ, ಅವ್ರಿಗೂ ಕೂಡ ಅದ್ರೊಳಗೆ 1,000 ರೂಪಾಯಿ ಕೊಡ್ರಿ. ಇವತ್ತೇನು 1025 ರಿಕವರಿ ಇತ್ತು, ಅದು 9.5 ಮಾಡ್ರಿ, ಅದು ಕೂಡ ಒತ್ತಾಯ ಐತಿ. ಇವತ್ತು ಕೂಡ ಸುಮಾರು 3-4 ಲಕ್ಷ ರೈತರ ಅದು ಸ್ವಾಭಿಮಾನದಿಂದ ಅವರ ಬುತ್ತಿ ಕಟ್ಕೊಂಡು ಲಕ್ಷಾಂತರ ರೊಟ್ಟಿ ತೊಗೊಂಡು ಟ್ಯಾಕ್ಟರ್ ತೊಗೊಂಡು ಲಕ್ಷಾಂತರ ರೂಪಾಯಿ ಊಟದ ಅನ್ನದಾನ ಪ್ರಸಾದ ಇಲ್ಲಿ ಜಾತ್ರೆ ನಡೆದೈತಿ. ಕಬ್ಬು ಬೆಳೆಗಾರರ ಜಾತ್ರೆ, ಇದು ಜಾತ್ರೆಯನ್ನು ಗೌರವಿಸದೇ ಇದ್ರ 7 ತಾರೀಕು ನಾವು ಸುಮಾರು 50 ಲಕ್ಷ ಜನ ರಾಜ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಬರ್ತೀವಿ. ಬಂದ ಮೇಲೆ ಯಾಕಂದ್ರೆ ನೀವೇನು ತಿಳ್ಕೊಂಡಿರಿ, ಅವ್ರ ಊರಾಗ ಹೋರಾಟ ಮಾಡತ್ತಾರ, ಅವ್ರ ತಿಳ್ಕೊಂಡಿರಿ. ಊರಾಗ ಹೋರಾಟ ಪ್ರತಿಕ್ರಿಯೆಗಾಗಿ ಮಾಡಿದ್ದು. 7ನೇ ತಾರೀಕು ಹೋರಾಟ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆತಪ್ಪ ಅಂತಂದ್ರೆ ನಮಗೇನು ಸರ್ಕಾರ ಕೇಂದ್ರ ಸರ್ಕಾರ ಪರಿಹಾರದಾಗ 1,000 ಕೊಡಬೇಕು, ರಾಜ್ಯ ಸರ್ಕಾರ 1,000 ರೂಪಾಯಿ ಕೊಡಬೇಕು. ಅಲ್ಲಿವರೆಗೆ ಎಳ್ಳು ಮಕ್ಕಳಲ್ಲ. ಒಂದು ವೇಳೆ ಕೊಡಲಿಲ್ಲ ಅಂದ್ರೆ ಪರಿಹಾರ ನೀವು ನಿರೀಕ್ಷೆ ಮಾಡ್ದಂಗೆ ಸರ್ಕಾರದವ್ರು ಕೊಡಲಿಲ್ಲ ಅಂದ್ರೆ ನಿಮ್ಮ ಮಾತುಕತೆಗೆ ಒಪ್ಪಲಿಲ್ಲ ಅಂದ್ರೆ 100% ಮಾತುಕತೆಗೆ ಒಪ್ಪಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಫಿಕ್ಸ್ ಮಾಡಿದ್ದೀವಿ, ಈಗಾಗಲೇ ತಯಾರಿಯನ್ನು ಮಾಡಿದ್ದೀವಿ. ಸುಮಾರು 30 ಜಿಲ್ಲೆಯಲ್ಲ ನನ್ನ ರೈತ ಮುಖಂಡರಿಗೆ, ರೈತ ಪರ ಸಂಘಟನೆಗಳಿಗೆ, ದಲಿತರ ಪರ ಸಂಘಟನೆಗಳು ಕೂಡ ಇವತ್ತು ಇಡೀ ನಾಡಿನ ಎಲ್ಲ ವಕೀಲ ಸಂಘಟನೆಗಳು ಕೂಡ ನಮ್ಮ ಸಂಬಂಧ ಅನ್ನದಾತ ಬೀದಿಗೆ ಬಂದನು. ಅನ್ನದಾತನ ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರ ಗೌರವಿಸಲಿಲ್ಲ ಅಂದ್ರೆ ನಾವು ಅವ್ರ ಜೊತೆ ಬೀದಿಗೆ ಬರ್ತು ಅನ್ನುವಂಥ ವಿಚಾರನ ಇವತ್ತು ಇಡೀ ನಾಡಿನ ಜನ ಪ್ರೀತಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರೈತ ಸಂಕಷ್ಟದಾಗ ಅದನ್ನು ಆತ್ಮಹತ್ಯೆ ಮಾಡ್ಕೋತಾನ. ಕೊನೆಯದಾಗಿ ಅಂದ್ರೆ ಬೆಳಗಾವಿ ಉಸ್ತುವಾರಿ ಸಚಿವರು ಕಾರ್ಖಾನೆಗಳಿದ್ದಾವೆ,
4-5 ದಿನ ಆಯ್ತು, 7ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಹೋರಾಟ. ಈವರೆಗೂ ಬಂದು ನಿಮ್ ಸಮಸ್ಯೆ ಕೇಳ್ತಾ ಇಲ್ಲ. ಅದೇ ನನ್ನ ದುರ್ದೈವ. ಯಾಕಂದ್ರೆ ನಮ್ಮ ಭಾಗದ ರೈತರ ದುರ್ದೈವ. ನಾನು ಪದೇ ಫಸ್ಟ್ ದಿವಸ ಕೂತಂದ್ರೆ ಹೇಳತ್ತನು ಜಿಲ್ಲಾ ಉಸ್ತುವಾರಿ ಬರಬೇಕು ಅಂತೇಳಿ ಪ್ರತಿನಿತ್ಯ ಇಲ್ಲಿವರೆಗೆ ಅವ್ರನ್ನ ಬಹಳ ಗೌರವಿತವಾಗಿ ಕಾಣಿದೀವಿ. ಅವ್ರಿಗೆ ಕೂಡ ಯಾವ ರೀತಿ ಅಪೇಕ್ಷೆ ನಾವು ಯಾರು ಮಾತಾಡಿಲ್ಲ. ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಅದಾರು, 2 ಕಾರ್ಖಾನೆ ಮಾಲೀಕರದಾರು, 100% ನಮಗೆ ಬಂದೇ ಬರ್ತಾರೆ. ಇವತ್ತು ಅವರು ಬಂದ ಅದನ್ನ ಮಾತುಕತೆ ಮಾಡಿ ಬಗೆಹರಿಸ್ತಾರೆ, ಭರವಸೆ ಇಟ್ಟಿದ್ದೀವಿ. ಶ್ರೀಲಕ್ಷ್ಮಿ, ಇದು ರೈತ ಹೋರಾಟಗಾರರ ಎಚ್ಚರಿಕೆ. ಇವತ್ತು ಬರುವಂತ ಸಚಿವರು ಬಂದು ಮಧ್ಯಸ್ಥಿಕೆ ವಹಿಸಿ ನಮಗೆ ಪರಿಹಾರ ಕೊಡೋ ಕೆಲಸ ಮಾಡಿದ್ರೆ ನಾವು ಇದನ್ನ ಇಲ್ಲಿಗೆ ನಿಲ್ಲಿಸುವ ಕೆಲಸ ಮಾಡ್ತೇವೆ. ಇಲ್ಲ ಅಂದ್ರೆ ಬರುವಂತ 7ನೇ ತಾರೀಕಿಗೆ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಉಗ್ರವಾದಂತ ಪ್ರತಿಭಟನೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಿರುವಂತದ್ದು. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಇವತ್ತು 8ನೇ ದಿನ ಅಂತ ಅನ್ಕೋತೀನಿ. ಯಾವ ರೀತಿನಲ್ಲಿ ಸಾಗಿದೆ ರೈತರ ಧರಣಿ? ಇದು ಒಂದ್ ರೀತಿ ಬೇಲಿಯೇ ಎದ್ದು ಹೊಲಮೇಯ್ದ ಕತೆ. ರಾಜಕಾರಣಿಗಳದ್ದೇ ಸಕ್ಕರೆ ಕಾರ್ಖಾನೆಗಳು, ಇವರೇ ಸರ್ಕಾರದಲ್ಲಿ ಇರೋದು. ಸರ್ಕಾರ ಇನ್ನಾದ್ರೂ ಸ್ಪಂದಿಸುತ್ತೆ ಇದಕ್ಕೆ ಅಂತ ಅನ್ಸುತ್ತಾ? ಸಚಿವರುಗಳ ಹತ್ರ ಮಾತಾಡಕ್ ಹೇಳಿದೀನಿ ಅಂತ ಸಿಎಂ ಹೇಳಿದ್ರು, ಆದ್ರೆ ಸಚಿವರುಗಳು ಬಂದ್ರೆ ಸಮಸ್ಯೆ ಪರಿಹಾರ ಆಗತ್ತೆ ಅಂತ ಅನ್ಸುತ್ತಾ? ಏನಿದೆ ಪರಿಸ್ಥಿತಿ ಮೈಲಾರಿ? ಖಂಡಿತ ಶ್ರೀಲಕ್ಷ್ಮಿ, ಕಳೆದ 6 ದಿನಗಳಿಂದ ಪ್ರತಿಭಟನೆ ಮಾಡಲಾಗ್ತಿದೆ. ಇವತ್ತು 7ನೇ ದಿನಕ್ಕೆ ಕಬ್ಬು ಬೆಳೆಗಾರರ ಹೋರಾಟ ಕೂಡ ಈಗ ಬಂದು ನಿಂತಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ನಮಗೆ 3,500 ರೂಪಾಯಿಯನ್ನು ಕೊಡಲೇಬೇಕು ಅನ್ನೋ ಪಟ್ಟನ್ನು ಕೂಡ ರೈತರು ಹಿಡಿದಿರುವಂಥದ್ದು. ಕಡೆ ಪಕ್ಷ 3,400 ಸರ್ಕಾರ ಕೊಟ್ಟರೆ ನಾವು ಪ್ರತಿಭಟನೆಯನ್ನ ಕೈ ಬಿಡ್ತೀವಿ ಅನ್ನೋ ಒಂದು ಮಾತು ಕೂಡ ಇರುವಂಥದ್ದು. ಹಾಗಾಗಿ ಇವತ್ತು ಸರ್ಕಾರದಿಂದ ಸಚಿವರು ಬರ್ತಾರೆ. ಅದು ಸಚಿವರು ಬಂದಂತ ಸಂದರ್ಭದಲ್ಲಿ ಅವರು ಸಿಹಿ ಸುದ್ದಿಯನ್ನ ತರಬೇಕು ಅಂದ್ರೆ ಮಾತ್ರ ಪ್ರತಿಭಟನೆ ನಿಲ್ಲುವ ಸಾಧ್ಯತೆ ಇರುವಂತದ್ದು ಗಮನಿಸಬಹುದು. ಸದ್ಯ ನಾನೀಗ ಮುಡಲಗಿ ತಾಲೂಕಿನ ಗುರ್ಲಾಪುರ ಅಂದ್ರೆ ರೈತರು ಏನು ಹೋರಾಟವನ್ನು ಮಾಡ್ತಿದ್ದಾರೆ ಕಳೆದ 4-5 ದಿನಗಳಿಂದ ಆ ಒಂದು ಸ್ಥಳದಲ್ಲಿ ಕೂಡ ಈಗ ಪ್ರತ್ಯಕ್ಷ ವರದಿ ಕೊಡುವ ಕೆಲಸವನ್ನು ಕೂಡ ಮಾಡ್ತೀನಿ. ಗಮನಿಸಬಹುದು ಈಗಾಗಲೇ ಈ ಒಂದು ಅಹೋರಾತ್ರಿ ಧರಣಿ ಕೂಡ ಈ ಒಂದು ಸ್ಥಳದಲ್ಲಿ ಆಗಿತ್ತು. ಜೊತೆಗೆ ಇದಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಕೂಡ ಅವರು ಅಹೋರಾತ್ರಿ ಧರಣಿಗೆ ಸಾಥ್ ಕೊಟ್ಟಿದ್ರು. ರೈತರ ಜೊತೆಗೆ ಮಲಗಿ ಇಲ್ಲಿ ತಮ್ಮ ಬರ್ತ್ಡೇ ಇದ್ರು ಕೂಡ ರೈತರೊಂದಿಗೆ ಇದ್ದು ಅವರಿಗೆ ರೈತರಿಗೆ ಬೆನ್ನಿಗೆ ನಿಲ್ಲುವ ಕೆಲಸವನ್ನ ಕೂಡ ಮಾಡ್ತಿದ್ರು. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಬಹುತೇಕ ಶಾಸಕರು ಮಂತ್ರಿಗಳ ಕಾರ್ಖಾನೆಗಳು ಇದ್ದಾವೆ, ಆದ್ರೆ ಅವರು ಇಲ್ಲಿ ಬಂದು ರೈತರ ಸಮಸ್ಯೆ ಆಲಿಸುವ ಕೆಲಸವನ್ನ ಕೂಡ ಮಾಡ್ತಿಲ್ಲ. ಹಾಗಾಗಿ ದಿನದಿಂದ ದಿನಕ್ಕೆ ಈ ಕಬ್ಬು ಬೆಳೆಗಾರ ಹೋರಾಟ ತೀವ್ರ ವಿಕೋಪಕ್ಕೆ ಹೋಗ್ತಾ ಇದೆ. ಇದು ರಾಜ್ಯ ವ್ಯಾಪ್ತಿ ಹೋಗಬಾರ್ದು, ಇಲ್ಲಿಗೆ ನಿಲ್ಬೇಕಾದ್ರೆ ಇಲ್ಲಿ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ರೈತರಿಗೆ ಸೂಕ್ತ ಪರಿಹಾರಕ್ಕೆ ಮುಂದಾಗಬೇಕು. ಈಗ ನಮ್ಮ ಜೊತೆಗೆ ರೈತ ಹೋರಾಟಗಾರ ಆಗಿರುವಂತ ಚುನ್ನಪ್ಪ ಪೂಜಾರಿ ಅವರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ಸೋಣ. ಇವತ್ತು ಏನೇನು ಯಾವ ರೀತಿ ಇರುತ್ತೆ ಹೋರಾಟ, ಮತ್ತು ಮಂತ್ರಿಗಳು ಬರ್ತಿದ್ದಾರೆ, ಏನು ನಿಮ್ಮ ನಿರೀಕ್ಷೆ ಏನಿದೆ? ಇವತ್ತು 7 ದಿನದ ಅಹೋರಾತ್ರಿ ರಾಜ್ಯ ಹೆದ್ದಾರಿ ತರಿವಿ ಲಕ್ಷಾಂತರ ಸಂಖ್ಯೆಯಲ್ಲಿ ಕೂಡ ದಿನನಿತ್ಯ ರೈತರು ಬಂದರೂ ಕೂಡ ಇವತ್ತು ಸರ್ಕಾರ ಎಚ್ಚೊತ್ತು. ನಮ್ಮ HK ಪಾಟೀಲ್ ಕಾನೂನು ಸಚಿವರು ಬರತ್ತಾರೋ ಭಾಳ ಸಂತೋಷ ಇದೆ. ಯಾಕಪ್ಪ ಅಂದ್ರೆ ಬರಬೇಕು, ಅವ್ರ ಜವಾಬ್ದಾರಿ ಐತಿ. ಆದರೂ ಇವತ್ತು ಅವ್ರು ಬರೋದ್ನಾಗ ಕಾರ್ಖಾನೆ ಮಾಲೀಕರು ನಮ್ಮದು 3,500 ರೂಪಾಯಿ ಬೇಡಿಕೆ ಇತ್ತು. ನಾವು 400ಕ್ಕೆ ಬಂದರು, ಅವ್ರು 3,200ಕ್ಕೆ ಬಂದಾರೆ. ಇನ್ನು 200 ರೂಪಾಯಿ ಸಂಬಂಧ ನಮಗೆ ಅವ್ರಿಗೆ ಜಗಳ ಐತೆ, ಅದನ್ನು ಬಗೆಹರಿಸಲಿ. ಆದರೂ ಬರೋದ್ನಾಗ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಮನವರಿಕೆ ಮಾಡಿ ಹೋದ ಸಲನೂ ಕೂಡ ಕಬ್ಬು ಬೆಳೆಗಾರರಿಗೆ ಪರಿಹಾರನ ಕೊಡ್ರಿ ಮಂತ್ರಿಯವರ ಒತ್ತಾಯ ಮಾಡಿದ್ವು. ಇಲ್ಲಪ್ಪ ನನಗೆ ಗ್ಯಾರಂಟಿ ಕೊಟ್ಟ ನನ್ನ ಬದುಕಲ್ಲ, ತೊಂದರೆ ಆಗೈತಿ, ದಯವಿಟ್ಟು ನಾವು ಮುಂದಿನ ಸಲ ಮಾಡ್ತು ಅಂತೇಳಿ ನೀವು ಸರ್ಕಾರ ಪರಿಹಾರ ಕೊಟ್ಟಿಲ್ಲ. 1 ಟನ್ ಕಬ್ಬಿಗೆ 5,000 ರೂಪಾಯಿ ಅಬಕಾರಿ ಸ್ಪ್ರೀಟ್ ಹಲವಾರು ರೀತಿಯಿಂದ ನೀವು ಕಬ್ಬು ಹೋಗ್ತೈತೆ. ಅದಕ್ಕೆ ನಿಮ್ದು ಏನೂ ಕೂಡ ದುಡಿಕೆಲ್ಲ ನಮ್ಮದೈತೆ. ನಾವು ಅದಕ್ಕೆ ಭೂಮಿಗೆ ಬಂಡವಾಳ ಹಾಕಿ ನಮ್ಮ ಮನೆ ಮಂದೆಲ್ಲ ದುಡಿದು ಅದನ್ನ 12 ತಿಂಗಳು ಜಪಾನ್ ಮಾಡಿದ್ವು. ಅದಕ್ಕಾಗಿ ಅದ್ರೊಳಗೆ 1,000 ರೂಪಾಯಿ ನಮ್ಮ HK ಪಾಟೀಲ್ ಸಾಹೇಬ್ರ ಕಿಶೆದಾಗ ಹಾಕಿ ನಮಗೆ ಕೊಟ್ಟು ಘೋಷಣೆ ಮಾಡ್ರಿ ಅನ್ನೋ ಅಂಥದನ್ನು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಕೂಡ ಅದ್ರವ್ರಿಗೂ ಟ್ಯಾಕ್ಸ್ ಹೋಗ್ತೈತಿ, ಅವ್ರಿಗೂ ಕೂಡ ಅದ್ರೊಳಗೆ 1,000 ರೂಪಾಯಿ ಕೊಡ್ರಿ. ಇವತ್ತೇನು 1025 ರಿಕವರಿ ಇತ್ತು, ಅದು 9.5 ಮಾಡ್ರಿ, ಅದು ಕೂಡ ಒತ್ತಾಯ ಐತಿ. ಇವತ್ತು ಕೂಡ ಸುಮಾರು 3-4 ಲಕ್ಷ ರೈತರ ಅದು ಸ್ವಾಭಿಮಾನದಿಂದ ಅವರ ಬುತ್ತಿ ಕಟ್ಕೊಂಡು ಲಕ್ಷಾಂತರ ರೊಟ್ಟಿ ತಗೊಂಡು ಟ್ರ್ಯಾಕ್ಟರ್ ತಗೊಂಡು ಲಕ್ಷಾಂತರ ರೂಪಾಯಿ ಊಟದ ಅನ್ನದಾನ ಪ್ರಸಾದ ಇಲ್ಲಿ ಜಾತ್ರೆ ನಡೆದೈತಿ, ಕಬ್ಬು ಬೆಳೆಗಾರರ ಜಾತ್ರೆ. ಇದು ಜಾತ್ರೆಯನ್ನು ಗೌರವಿಸದೇ ಇದ್ರ 7 ತಾರೀಕ ನಾವು ಸುಮಾರು 50 ಲಕ್ಷ ಜನ ರಾಜ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಬರ್ತೀವಿ. ಬಂದ ಮೇಲೆ ಯಾಕಂದ್ರೆ ನೀವೇನು ತಿಳ್ಕೊಂಡಿರಿ, ಅವರ ಊರಾಗ ಹೋರಾಟ ಮಾಡತ್ತಾರ, ಅವ್ರ ತಿಳ್ಕೊಂಡಿರಿ. ಊರಾಗ ಹೋರಾಟ ಪ್ರತಿಕ್ರಿಯೆಗಾಗಿ ಮಾಡಿದ್ದು. 7ನೇ ತಾರೀಕು ಹೋರಾಟ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆತಪ್ಪ ಅಂತಂದ್ರೆ ನಮಗೇನು ಸರ್ಕಾರ ಕೇಂದ್ರ ಸರ್ಕಾರ ಪರಿಹಾರದಾಗ 1,000 ಕೊಡಬೇಕು, ರಾಜ್ಯ ಸರ್ಕಾರ 1,000 ರೂಪಾಯಿ ಕೊಡಬೇಕು. ಅಲ್ಲಿವರೆಗೆ ಎಳ್ಳು ಮಕ್ಕಳಲ್ಲ. ಒಂದು ವೇಳೆ ಕೊಡ್ಲಿಲ್ಲ ಅಂದ್ರೆ ಪರಿಹಾರ ನೀವು ನಿರೀಕ್ಷೆ ಮಾಡ್ದಂಗೆ ಸರ್ಕಾರದವ್ರು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮಾತುಕತೆಗೆ ಒಪ್ಪಲಿಲ್ಲ ಅಂದ್ರೆ
100% ಮಾತುಕತೆಗೆ ಒಪ್ಪಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಫಿಕ್ಸ್ ಮಾಡಿದೀವಿ, ಈಗಾಗಲೇ ತಯಾರಿಯನ್ನು ಮಾಡಿದೀವಿ. ಸುಮಾರು 30 ಜಿಲ್ಲೆ ಎಲ್ಲ ನನ್ನ ರೈತ ಮುಖಂಡರಿಗೆ, ರೈತ ಪರ ಸಂಘಟನೆಗಳಿಗೆ, ದಲಿತರ ಪರ ಸಂಘಟನೆಗಳು ಕೂಡ, ಇವತ್ತು ಇಡೀ ನಾಡಿನ ಎಲ್ಲ ವಕೀಲರ ಸಂಘಟನೆಗಳು ಕೂಡ ನಮ್ಮ ಸಂಬಂಧ ಅನ್ನದಾತ ಬೀದಿಗೆ ಬಂದನು. ಅನ್ನದಾತನ ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರ ಗೌರವಿಸಲಿಲ್ಲ ಅಂದ್ರೆ ನಾವು ಅವ್ರ ಜೊತೆ ಬೀದಿಗೆ ಬರ್ತು ಅನ್ನುವಂಥ ವಿಚಾರನ ಇವತ್ತ ಇಡೀ ನಾಡಿನ ಜನ ಪ್ರೀತಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರೈತ ಸಂಕಷ್ಟದಾಗ ಅದನ್ನ ಆತ್ಮಹತ್ಯೆ ಮಾಡ್ಕೋತಾನ. ಈಗ ಕೊನೆಯದಾಗಿ ಅಂದ್ರೆ ಈ ಬೆಳಗಾವಿ ಉಸ್ತುವಾರಿ ಸಚಿವರು ಕಾರ್ಖಾನೆಗಳಿದ್ದಾವೆ, 4-5 ದಿನ ಆಯ್ತು, 7ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಹೋರಾಟ, ಈವರೆಗೂ ಬಂದು ನಿಮ್ ಸಮಸ್ಯೆ ಕೇಳ್ತಾ ಇಲ್ಲ. ಅದೇ ನನ್ನ ದುರ್ದೈವ. ಯಾಕಂದ್ರೆ ನಮ್ಮ ಭಾಗದ ರೈತರ ದುರ್ದೈವ. ನಾನು ಪದೇ ಫಸ್ಟ್ ದಿವಸ ಕೂತಂದ್ರೆ ಹೇಳತ್ತನು, ಜಿಲ್ಲಾ ಉಸ್ತುವಾರಿ ಬರಬೇಕು ಅಂತೇಳಿ ಪ್ರತಿನಿತ್ಯ ಇಲ್ಲಿವರೆಗೆ ಅವ್ರನ್ನ ಬಹಳ ಗೌರವಿತವಾಗಿ ಕಾಣಿದೀವಿ. ಅವ್ರಿಗೆ ಕೂಡ ಯಾವ ರೀತಿ ಅಪೇಕ್ಷೆ ನಾವು ಯಾರು ಮಾತಾಡಿಲ್ಲ. ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಅದಾರು, 2 ಕಾರ್ಖಾನೆ ಮಾಲೀಕರದಾರು, 100% ನಮಗೆ ಬಂದೇ ಬರ್ತಾರೆ. ಇವತ್ತು ಅವರು ಬಂದ ಅದನ್ನ ಮಾತುಕತೆ ಮಾಡಿ ಬಗೆಹರಿಸ್ತಾರೆ, ಭರವಸೆ ಇಟ್ಟಿದ್ದೀವಿ. ಶ್ರೀಲಕ್ಷ್ಮಿ, ಇದು ರೈತ ಹೋರಾಟಗಾರರ ಎಚ್ಚರಿಕೆ. ಇವತ್ತು ಬರುವಂತ ಸಚಿವರು ಬಂದು ಮಧ್ಯಸ್ಥಿಕೆ ವಹಿಸಿ ನಮಗೆ ಪರಿಹಾರ ಕೊಡೋ ಕೆಲಸ